ಸುಮಾರು 50 ವರ್ಷಗಳ ಹಿಂದಿನ ಮಾತು. ನಾನು ಆಗ್ತಾನೆ 2-3 ವರ್ಷ ಹಿಂದೆ ಕಾಲೇಜ್ ಮೇಸ್ಟ್ರಾಗಿದ್ದೆ. ಸಿದ್ಧಲಿಂಗಯ್ಯನವರು ಆವಾಗ ಗೌರ್ಮೆಂಟ್ ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದರು. ಆಗಲೇ ಕೆಲವೆಲ್ಲ ಪದ್ಯಗಳು ಬರೆದಿದ್ದರು. ಆಗಿನ ಕಾಲದಲ್ಲಿ ಅಂತರ ಕಾಲೇಜ್ ಚರ್ಚಾ ಸ್ಪರ್ಧೆಗಳು ಬೇಕಾದಷ್ಟು ನಡೀತಾ ಇತ್ತು. ಬೆಂಗಳೂರಿನ ಒಂದು ಕಾಲೇಜಲ್ಲಿ ಇಂಥದ್ದೇ ಒಂದು ಚರ್ಚಾ ಸ್ಪರ್ಧೆ ನಡೀತು. ಆವಾಗ ಸಿದ್ಧಲಿಂಗಯ್ಯನವರು ಸ್ಪರ್ಧಿಯಾಗಿ ಭಾಗವಹಿಸಿದರು. ನಾನು ತೀರ್ಪುಗಾರ ಆಗಿ ಆಗ್ತಾನೆ ಕೆಲಸಕ್ಕೆ ಸೇರಿದ ಮೇಷ್ಟ್ರು ನಾನು ಅಲ್ಲಿಗೆ ಹೋಗಿದ್ದೆ. ಹಾಗೇನೆ ಸಿದ್ಧಲಿಂಗಯ್ಯನವರು ಮಾತಾಡಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ರು. ಹೋಗಬೇಕಾದ್ರೆ ಈಗ ಹೋದ್ರೆ ಕೈ ಬೀಸ್ಕೊಂಡು ಅಲ್ಲಿ ಆ ಚರ್ಚಾ ಸ್ಪರ್ಧೆಯನ್ನು ಉದ್ಘಾಟನೆ ಮಾಡೋ ಒಂದು ದೀಪ ಹಚ್ಚಿದ್ರಲ್ಲ, ಆ ದೀಪ ಆರೋಯ್ತು. ಅವ್ರ ಮುಂದಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ರು. ಆಮೇಲೆ ಚರ್ಚಾ ಸ್ಪರ್ಧೆ ನಡೀತಿದ್ದ ಹಾಗೆ ಮುಗೀತು ಅನ್ನೋವಾಗ ಒಂದು ದೊಡ್ಡ ಪ್ರತಿಭಟನೆ ಶುರು ಆಗೋಯ್ತು. ಸಿದ್ಧಲಿಂಗಯ್ಯನವರು ಆ ದೀಪನ ಬೇಕು ಅಂತ ಆರಿಸಿದ್ರು. ಅವರು ಸಂಪ್ರದಾಯ ವಿರೋಧಿ ಅಂತ. ಅದು ನಾನು ಉದ್ದೇಶಪೂರ್ವಕ ಆರಿಸಿದ್ದಲ್ಲ, ಅದು ಆರತಷ್ಟೇ ಹೊರತು ನಾವು ಹೋಗೋದಿಕ್ಕೂ ಆರಿದ್ದಕ್ಕೂ ಕಾಕತಾಳಿ ಅಂತ ಹೇಳಿದ್ರು. ಆಮೇಲೆ ಆ ತೀರ್ಪು ಬಂದಾಗ ಚರ್ಚಾ ಸ್ಪರ್ಧೆ ಇದು ಸಿದ್ಧಲಿಂಗಯ್ಯನವರಿಗೆ ಮೊದಲನೇ ಬಹುಮಾನ ಬಂದಿತ್ತು. ಅವತ್ತು ನಾನು ತೀರ್ಪುಗಾರ ಆಗಿದ್ದೆ ಅನ್ನೋ ಮಾತನ್ನು ಸಿದ್ಧಲಿಂಗಯ್ಯನವರು ಎಷ್ಟು ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದಾರೆ ಅಂತಂದರೆ ಲೆಕ್ಕ ಇಲ್ಲದಷ್ಟು ಕಡೆ ಅವರನ್ನು ಹೇಳ್ತಾಯಿದ್ರು. ನಾನು ಕಂಡಾಗೆಲ್ಲ ಮಾತನವರು ಹೇಳ್ತಾಯಿದ್ರು. ಸ್ಪರ್ಧೆಯಲ್ಲಿ ಯಾವುದೋ ಫಂಕ್ಷನಲ್ಲಿ ಕಂಡಾಗಲೂ ಅದನ್ನು ಪಬ್ಲಿಕ್ಕಾಗಿ ಹೇಳ್ತಾಯಿದ್ರು. ಇರಲಿ. ಹಾಗೆಯೇ ಅವರ ಹೊಲೆಮಾದಿಗರು ಹಾಡು ಸಂಕಲನದ ಮೊದಲ ಪದ್ಯಗಳನ್ನು ನಾನು ಅಂದಿಗೂ ಇಂದಿಗೂ ಎಂದಿಗೂ ಕಾವ್ಯ ವ್ಯಾಮೋಹಿಯಾದ ಕೀರಂ ನಾಗರಾಜವರ ನಾಗಸಂದ್ರ ಸರ್ಕಲ್ಲಿನ ಮಹಡಿ ಮನೆಯಲ್ಲಿ ಕೂತ್ಕೊಂಡು ಕೇಳಿದ್ದು. ಆಗ ಅವರು, ಕಾಳೇಗೌಡ ನಾಗವಾರ ಅವರು, ಇತರ ಕೆಲವು ಗೆಳೆಯರು ಸೇರಿ ಹೊಲೆಮಾದಿಗರ ಹಾಡು ಸಂಕಲನವನ್ನು, ತಮ್ಮ ವಿದ್ಯಾರ್ಥಿಯಾಗಿದ್ದ ಸಿದ್ಧಲಿಂಗಯ್ಯನವರ ಸಂಕಲನವನ್ನು ತಂದರು. ಆ ಕವಿ ತನ್ನ ಸಮುದಾಯಗಳ ದನಿಯಾಗಿ ಅಷ್ಟೇ ಅಲ್ಲ, ಎಲ್ಲ ಕಾಲ ದೇಶ ಸಂದರ್ಭಗಳ ಶೋಷಿತ, ಬೇರೆ ಬೇರೆ ಕಾರಣಗಳಿಗಾಗಿ ಶೋಷಿತ ಸಮುದಾಯಗಳ ದನಿಯಾಗಿ ಹೊರಹೊಮ್ಮಿದ ರೀತಿ ಇದೆಯಲ್ಲ, ಅದು ನನ್ನ ಕಾಲದ ಕಾವ್ಯದ ಚರಿತ್ರೆಯ, ಕಾವ್ಯದ ಸಾಮಾಜಿಕ ಚರಿತ್ರೆಯ ಅದ್ಭುತಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವು ಸಲ ಒಬ್ಬ ಕವಿ ಯಾರಿಗಾಗಿ ಬರೀತಿದ್ದಾನೆ ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅವನು, ನನ್ನ ಗೆಳೆಯರಾದ KV ನಾರಾಯಣವರು ಬಹಳ ಹಿಂದೆ ಈ ಪ್ರಶ್ನೆಯನ್ನು ಕೇಳಿದರು. ಒಬ್ಬ ಕವಿ ಅಥವಾ ಕಥೆಗಾರ ತನ್ನ ಸಮುದಾಯಕ್ಕೆ ಬೆನ್ನು ತಿರುಗಿಸಿಕೊಂಡು ಬೇರೆ ಜನಗಳನ್ನ ಕುರಿತು, ಬೇರೆ ಸಮುದಾಯಗಳನ್ನ ಕುರಿತು ತನ್ನ ಸಮುದಾಯದ ಕಥೆಯನ್ನು ಹೇಳ್ಕೊಳ್ತಿದ್ದಾನ, ಅಥವಾ ಸಮುದಾಯದ ಕಡೆ ತಿರುಗಿಕೊಂಡು ನೋಡಿ ನಮ್ಮ ಪಾಡು ಹೀಗಿದೆ, ನಮ್ಮ ಹಾಡು ಹೀಗಿದೆ, ನಾವು ಇದೆಲ್ಲನೂ ಹಂಚ್ಕೋಬೇಕು, ನಮ್ಮದಾಗಿ ಮಾಡ್ಕೋಬೇಕು, ಇದರ ಅರಿವು ನಮಗೆ ಬರಬೇಕು ಅಂತ ಹೇಳ್ತಿದ್ದಾನೋ? ಈಸ್ ಅಡ್ರೆಸ್ಸಿಂಗ್ ಹಿಸ್ ಓನ್ ಪೀಪಲ್ ಆರ್ ಈಸ್ ಅಡ್ರೆಸ್ಸಿಂಗ್ ದಿ ಅದರ್ ಅನ್ನೋ ಪ್ರಶ್ನೆ ಇದು. ಸಿದ್ಧಲಿಂಗಯ್ಯನವ್ರ ಬಗ್ಗೆ ಈ ಪ್ರಶ್ನೆ ಕೇಳಿಕೊಂಡ್ರೆ, ಅವರ ಕವಿತೆಯ ಬಗ್ಗೆ, ಒಟ್ಟು ಬದುಕಿನ ಬಗ್ಗೆ, ಅವರ ಆತ್ಮಕಥೆಯ ಬಗ್ಗೆ ಈ ಪ್ರಶ್ನೆ ಕೇಳಿಕೊಂಡ್ರೆ, ಅವರು ಏಕಕಾಲದಲ್ಲಿ ತನ್ನವರನ್ನೂ ಉದ್ದೇಶಿಸಿ ಬರಿತಾ ಇದ್ದರು, ಅನ್ಯರನ್ನೂ ಉದ್ದೇಶಿಸಿ ಬರಿತಾ ಇದ್ದರು ಅಂತ ಕಾಣುತ್ತೆ. ಇದು ಬಹಳ ಕಷ್ಟದ ಕೆಲಸ. ಒಂದು ಇನ್ನೊಂದನ್ನು ಕೆಡಿಸದ ಹಾಗೆ, ಒಂದು ಇನ್ನೊಂದಕ್ಕೆ ಧಕ್ಕೆಯಾಗದ ಹಾಗೆ, ಆದರೆ ಇಬ್ಬರ ಮೇಲೂ ಪರಿಣಾಮ ಬೀರೋ ಹಾಗೆ ಬರೆಯೋದಿದೆಯಲ್ಲ, ಒಬ್ಬನಲ್ಲಿ ತಿಳುವಳಿಕೆ ಹುಟ್ಟಿಸುವ, ಇನ್ನೊಬ್ಬನಲ್ಲಿ ಆತ್ಮಸಾಕ್ಷಿಗೆ ಸವಾಲು ಹಾಕಿ ನೋಡಿ ನೀವು ಮನುಷ್ಯರನ್ನ ಹೀಗೆ ಟ್ರೀಟ್ ಮಾಡ್ತಿದ್ದೀರೇ ಸರಿನಾ ಅಂತ ಚಾಲೆಂಜ್ ಮಾಡುವಂಥ ಬರವಣಿಗೆ ಬರೆಯೋದಿದೆಯಲ್ಲ, ಇದನ್ನು
ಸಿದ್ಧಲಿಂಗಯ್ಯನವರು ಸಾಧಿಸಿದ್ದು ಮತ್ತು ಅವರ ಸಂಗಡಿಗರಾದ ದೇವನೂರು ಮಹಾದೇವ ಅವರು ಅವರದೇ ಆದ ಬಗೆಯಲ್ಲಿ ಸಾಧಿಸಿದ್ದು ಬಹಳ ವಿಶಿಷ್ಟವಾದ ಒಂದು ಸಂಭವ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ಪಕ್ಷ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಈ ಇಬ್ಬರು ಲೇಖಕರು ಬರದೇ ಹೋಗಿದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ಅದು ಒಂದು ಬಗೆಯ ಶೂನ್ಯ. ಕುವೆಂಪು ಬರೀದೇ ಇದ್ರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆ ಎಷ್ಟು ಔಚಿತ್ಯಪೂರ್ಣವೋ, ಇವರಿಬ್ಬರೂ ಬರೀದೇ ಇದ್ದರೆ ಏನಾಗ್ತಿತ್ತು ಅನ್ನೋ ಪ್ರಶ್ನೆಗೆ ಉತ್ತರ ಕೂಡ ಅಷ್ಟೇ ಮುಖ್ಯವಾದ್ದು ಅಂತ ಕಾಣುತ್ತೆ. ಯಾಕೆಂದರೆ ಇವರಿಬ್ಬರೂ ಕೂಡ ಚಳುವಳಿಗಳ ನಡುವಿನಿಂದ ಬರೆದವರಲ್ಲ, ಚಳುವಳಿಗಳನ್ನು ಸೃಷ್ಟಿಸಿದವರು. ಅಥವಾ ಕನಿಷ್ಠ ಪಕ್ಷ ಹೇಳೋದಾದರೆ ಆ ಚಳುವಳಿಗಳಿಗೆ ಒಂದು ಸಾಮಾಜಿಕವಾದ ಆಯಾಮದ ಜೊತೆಗೆ ಸಾಹಿತ್ಯಿಕವಾದ ಆಯಾಮವನ್ನು ಕೊಟ್ಟವರು. ಹಾಗೆ ನೋಡೋಕೆ ಹೋದರೆ 20ನೇ ಶತಮಾನದ ಕೊನೆಯ ಕಾಲು ಭಾಗದ ಸಾಮಾಜಿಕ ಚಳುವಳಿಗಳಿಗೆ, ಅವುಗಳ ತಿಳುವಳಿಕೆಗೆ ಕೇವಲ ಸಾಹಿತಿಗಳ ಪಾತ್ರ ಮಾತ್ರ ಇದೆ ಅಂತ ಅಂದ್ಕೊಂಡಿಲ್ಲ. ಸಾಹಿತಿಗಳಲ್ಲಿ ಕೆಲವರು ಅದರ ನಾಯಕತ್ವ ವಹಿಸಿರಬಹುದು, ಆದರೆ ಕೊನೆಗೂ ಬದಲಾವಣೆ ಅನ್ನೋದು ಆಗೋದು ರಾಜಕೀಯ ನಾಯಕರಿಂದ ಮತ್ತು ಸಾಮಾಜಿಕ ಚಳುವಳಿಗಳ ಮುಖಂಡರಿಂದ. ಅದರ ತಳಹದಿಯ ಮೇಲೆ ಸಾಂಸ್ಕೃತಿಕವಾದ ಸಾಹಿತ್ಯಿಕವಾದ ಚಳುವಳಿಗಳು ಹುಟ್ಟುಕೊಳ್ಳುತ್ತೆ. ಹೀಗೆ ಇವೆರಡರ ಒಂದು ಬಗೆಯ ಸಂಯೋಜನೆಯ ಮೂಲಕ ಒಂದು ಸಾಹಿತ್ಯವನ್ನು ಸೃಷ್ಟಿಸಬಹುದು ಅನ್ನೋ ಕಲ್ಪನೆ ಬಂತಲ್ಲ, ಅದು ಬಹಳ ಮುಖ್ಯವಾದ ಒಂದು ಘಟನೆ ಅಂತ ನಾನು ಅಂದ್ಕೊಂಡಿರೋದು. ಮತ್ತು ಸಿದ್ಧಲಿಂಗಯ್ಯನವರು ಇದನ್ನು ಮಾಡಿದ ಬಗೆ ಇದೆಯಲ್ಲ, ಅದು ತನ್ನ ಕಾಲದಲ್ಲಿ ಬಹಳ ಪ್ರಧಾನ ಅಂತ ಅನ್ನಿಸ್ಕೊಳ್ತಿದ್ದ ನವ್ಯರ ಅಭಿವ್ಯಕ್ತಿ ವಿಧಾನಗಳನ್ನು, ಬರವಣಿಗೆಯ ವಿಧಗಳನ್ನು, ಬರವಣಿಗೆಯ ಬಗೆಗಳನ್ನು ಇದೀಗಲ್ಲ, ನಾನೀಗ ಬರೆಯಲ್ಲ, ನೀವೀಗ ಕೇಳಿಸ್ಕೋಬೇಕಾದ ರೀತಿಯೂ ಇದಲ್ಲ ಅಂತ ಗಟ್ಟಿ ದನಿಯಲ್ಲಿ ಹೇಳಿದವರು ಅವರು. ಅವರ ಮೊದಲನೇ ಸಂಕಲನದ ಹೆಸರು ಹೊಲೆಮಾದಿಗರ ಹಾಡು ಅಂತ ಇರೋದು ಆಕಸ್ಮಿಕ ಅಲ್ಲ. ಅವರೇ ಬರ್ಕೋತಾರಲ್ಲಿ, ನನ್ನ ಈ ಕವಿತೆಗಳನ್ನು ಹಾಡಿಕೊಳ್ಳಬೇಕು, ಇಲ್ಲವೇ ಗಟ್ಟಿಯಾಗಿ ಹೇಳಿಕೊಳ್ಳಬೇಕು, ಇವು ಓದಲೆಂದು ಬರೆದವಲ್ಲ ಅಂತ. ಇದು ಕಾವ್ಯ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಹೊಸ ಅಂತನ ಕರೀಲಾರೆ. ಕನ್ನಡದಲ್ಲಿ ಈ ರೀತಿ ತೋಂಡಿ ಬರವಣಿಗೆ ಸಂಪ್ರದಾಯ ಮೊದಲಿಂದ ಇದ್ದದ್ದೇನೆ, ಆದರೆ ಅದಕ್ಕೆ ಮತ್ತೆ ವಾಪಸ್ ಹೋಗಬೇಕು ಅನ್ನೋ ಅಪೇಕ್ಷೆಯನ್ನು ಸಿದ್ಧಲಿಂಗಯ್ಯನವರು ತೋರಿಸ್ತಾರಲ್ಲ, ಅದೇನೇ ಅವರ ಉದ್ದೇಶಿತ ಕೇಳುಗರು ಯಾರು ಅನ್ನೋದನ್ನು ಕೂಡ ಹೇಳ್ತಾ ಹೋಗುತ್ತೆ. ಯಾಕೆಂದರೆ ಅವರು ಯಾರಿಗಾಗಿ ಬರಿತಾ ಇದ್ರೋ ಆ ಕಾಲದಲ್ಲಂತೂ ಅವರ ಅನೇಕರು ಓದಲು ಬರೆಯಲು ಸಮರ್ಥರಾಗಿರಲಿಲ್ಲ. ನಾನು ಓದಲಾರದವರಿಗೋಸ್ಕರ ಕೂಡ ಬರೀತಿದ್ದೀನಿ ಅನ್ನೋ ಒಂದನ್ನು ಅವರು ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇದ್ದಾರೆ. ಇದು ಹುಟ್ಟಿಸಿದ ಪರಂಪರೆ ಇದೆಯಲ್ಲ, ಈ ಕಾವ್ಯ ಹಾಡಾಗುವ, ಕಾವ್ಯ ಘೋಷಣೆಯಾಗುವ, ಕಾವ್ಯ ಸಾಮಾಜಿಕ ತಿಳುವಳಿಕೆಯನ್ನು ಹುಟ್ಟಿಸುವ ಉಪಕರಣವಾಗುವ ಬಗೆಯನ್ನು ಸಿದ್ಧಲಿಂಗಯ್ಯನವರ ಬರವಣಿಗೆ ಮತ್ತು ನಂತರದವರ ಬೆಳವಣಿಗೆ ತೋರಿಸ್ಕೊಟ್ಟಷ್ಟು ಚೆನ್ನಾಗಿ ಬೇರೆ ಯಾರದೇ ಬರವಣಿಗೆ ತೋರಿಸಿರೋದು ಬಹಳ ಅಪರೂಪ ಅಂತ ಕಾಣುತ್ತೆ. ಅಲ್ಲಿ ಒಂದು ನಾನು ಕಟ್ಟಿಕೊಡುತ್ತಿರುವ ಲೋಕ ಪ್ರಾಕ್ಸಿಯಾಗಿ ಕಟ್ಟಿಕೊಡ್ತಾ ಇರೋದಲ್ಲ, ಅಂದರೆ ನಮ್ಮ ಬಗ್ಗೆ ಬೇರೆ ಯಾರೋ ಬರೆದದ್ದು ಆ ಬರಿಬೇಕಾದ ಕಾಲದಲ್ಲಿ ಬರೆದಿದ್ದು ಸರಿಯೇ, ಆದರೆ ನಾನು ಈಗ ಬರಿತಾ ಇರೋದು ಯಾರೋ ನನ್ನ ಬಗ್ಗೆ ಬರೆಯೋದು ಬೇಡ, ನನ್ನ ಪರವಾಗಿ ಬರೆಯೋದು ಬೇಡ, ನಾನೇ ಬರಿತೀನಿ ಅಂತ ಅನ್ನೋದು. ಅವರ ಬಹಳ ಪ್ರಸಿದ್ಧವಾದ ಕವಿತೆ ತಮಗೆಲ್ಲ ಗೊತ್ತಿದೆ, ಚೋಮನ ಮಕ್ಕಳ ಹಾಡು ಅಂತ ಅನ್ನೋದು. ಕಾರಂತರ ಚೋಮನದುಡಿ ಕಾದಂಬರಿಯನ್ನು ಅವರು ರಿಜೆಕ್ಟ್ ಮಾಡಲ್ಲ. ಕಾಳ, ನೀಲ, ಗುರುವ, ಚಿನಿಯ, ಬೆಳ್ಳಿ ಎಲ್ಲರಿಗೂ ಗೊತ್ತು. ಆದರೆ ಚೋಮನ
ಮಕ್ಕಳೇ ಹೇಳುವ ಕಥೆಯನ್ನು ಕೇಳಿರಿ ಸ್ವಾಮಿ ಇವತ್ತು ಅಂತ ಬರೀತಾರೆ ಅವರು. ಚೋಮನಿಗೆ ತನ್ನ ಕತೆ ತಾನೇ ಹೇಳ್ಕೊಳ್ಳೋಕೆ ಆಗದೇ ಇದ್ದ ಕಾಲದಲ್ಲಿ ಕಾರಂತರೋ ಶ್ರೀರಂಗರೋ ಪಂಜಿಯವರೋ ಯಾರೋ ಬರೆದ್ರು. ಅದು ಬರೆದಿದ್ದು ತಪ್ಪಲ್ಲ. ಆದರೆ ಈಗ ನಮಗೆ ಅದನ್ನು ಹೇಳ್ತಕ್ಕಂಥ ದನಿ ಬಂದಿದೆ, ಶಕ್ತಿ ಬಂದಿದೆ. ಆ ಕಥೆಯನ್ನು ನೀವು ಕೇಳಿರಿ ಸ್ವಾಮಿ ಇವತ್ತು. ನಾನು ಹೇಳುವ ಕತೆ ಅಂತ ಬರೀತಾರಲ್ಲಿ, ಅವರೇನು ಅದನ್ನು ಬರೆದಿರೋ ಕತೆ ಅಂತ ಹೇಳಲ್ಲ, ಹೇಳುವ ಕತೆ ಅಂತ ಬರೀತಾರೆ. ಅವರು ಏಕಕಾಲದಲ್ಲಿ ನನ್ನ ಜನಗಳು ಅಂತ ಬರ್ಕೋತಾರೆ. ಅಂದರೆ ನನ್ನ ಜನಗಳು ಅಂತ ಬರೆಯೋದಕ್ಕೆ ಮೂಲಕನೇ, ಬಂದರು ಅಂತ ಹೇಳೋದ್ರ ಮೂಲಕನೇ, ಬರ್ತೀವಿ ಅಂತ ಹೇಳೋದ್ರ ಮೂಲಕನೇ ಸಮುದಾಯವನ್ನು ತನ್ನೊಳಗಡೆ ಆವಾಹನೆ ಮಾಡಿಕೊಳ್ಳುವ ಒಂದು ಖಚಿತವಾದ ತೀರ್ಮಾನವನ್ನು ನಾವು ಕಾಣ್ತೀವಿ. ನಾನು ಪರವಾಗಿ ಬರೀತಿದ್ದೀನಿ, ನಾನು ಒಬ್ಬನಾಗಿ ಬರೀತಿಲ್ಲ. ನವ್ಯರ ಇಂಡಿವಿಜುವಲಿಸಮ್ ಇದೆಯಲ್ಲ, ತನ್ನ ದನಿ ನನ್ನ ನುಡಿ ಅಂತಲೇ ಅಡಿಗರು ಬರೆದ್ರು. ಯಾವುದು ನಾವು ಅದು ಆಯಾ ಕಾಲದಲ್ಲಿ ನೋಡಿದ್ದೀವಿ, ಅದ್ರ ಬಗ್ಗೆ ಬೇರೆ ಹೇಳ್ತಾ ಇಲ್ಲ ನಾನು. ಆದರೆ ನನ್ನ ನುಡಿ ಅಲ್ಲ, ಇದು ನಮ್ಮ ನುಡಿ ಅಂತ ಹೇಳೋದನ್ನೇ ಇವರ ಸಿದ್ಧಲಿಂಗಯ್ಯನವರ ಹೊಸ ಮಾತು ಅವರು ಸೇರಿಸಿದ್ದು ಅಂತ ಕಾಣುತ್ತೆ. ಇದು ನಾನಲ್ಲ ಹೇಳ್ತಿರೋದು, ನಾನು ಕೇವಲ ಇದಕ್ಕೆ ಧ್ವನಿ ಕೊಡ್ತಾ ಇದ್ದೀನಿ ಅಷ್ಟೇ. ಈ ಧ್ವನಿ ಯಾವುದು, ನಿಜವಾದ ಧ್ವನಿ ಯಾರ್ದು ಅನ್ನೋ ಪ್ರಶ್ನೆಗೆ ಉತ್ತರ ಇದು ನಮ್ಮ ಧ್ವನಿ ಅಂತ ಹೇಳಿದರು. ಅದರಿಂದನೇ ಅವರ ಪದ್ಯ ಕೇವಲ ಪುಸ್ತಕಗಳಲ್ಲಿ ಉಳಿಲಿಲ್ಲ, ಅದು ಶಿಬಿರಗಳಲ್ಲಿ ಹಾಡಲ್ಪಟ್ಟಿತು, ಮೆರವಣಿಗೆಗಳಲ್ಲಿ ಹಾಡಲ್ಪಟ್ಟಿತು, ಈಗಲೂ ಕೂಡ ಹಾಡಲ್ಪಡ್ತಾ ಇದೆ. ದಲಿತ ಸಂಘರ್ಷ ಸಮಿತಿಯ ಕೆಲಸಗಳಲ್ಲಿ ಭಾಗವಹಿಸಿದವರೆಲ್ಲರಿಗೂ, ಬೇರೆಯವ್ರಿಗೂ ಕೂಡ, ಓದ್ಕೊಳ್ತಾ ಇರೋರು ಕೂಡ ಈ ವಿಷಯ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು. ನಾವು ಭಿನ್ನರು ಅಂತ ಹೇಳ್ತಾನೆ, ನಿಮಗಿಂತ ಭಿನ್ನರು ಅಂತ ಹೇಳ್ತಾನೆ ಆ ಭಿನ್ನರಾದವರನ್ನು ಶತ್ರುಗಳು ಅಂತ ಹೇಳುತ್ತಲೂ ಅವರಲ್ಲಿ ಅವಮಾನದ ಭಾವನೆಯನ್ನು ಹುಟ್ಟಿಸೋದಿದೆಯಲ್ಲ, ನಾಚಿಕೆಯ ಭಾವನೆಯನ್ನು ಹುಟ್ಟಿಸೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಏನಾಗುತ್ತೆ, ಪ್ರತಿಭಟನೆ ಎನ್ನುವುದು ಪ್ರತಿಭಟನೆಯನ್ನು ಹುಟ್ಟಿಸ್ತಾ ಹೋಗುತ್ತೆ. ಇದು ಒಂದು ಸಹಜವಾದ ಹ್ಯೂಮನ್ ಆದ ಪ್ರತಿಕ್ರಿಯೆ. ಆದರೆ ಸಿದ್ಧಲಿಂಗಯ್ಯನವರು ನಮ್ಮ ಹೇಲ್ ತಿನ್ನೋ ನಾಯಿನ ಮನೆ ಒಳಗಡೆ ಬಿಟ್ಕೋತಾರೆ, ನಮ್ಮನ್ನು ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಂಡವನಿಗೆ, ಹಾಗೆ ಮಾಡೋನಿಗೆ ನಾಚಿಕೆ ಆಗುತ್ತೆ. ಈ ನಾಚಿಕೆಯನ್ನು ಹುಟ್ಟಿಸಿದ್ದು ಸಾಮಾನ್ಯ ಜನರಲ್ಲಿ ಮಾತ್ರವಲ್ಲ, ಶೋಷಕರಲ್ಲಿ ಮಾತ್ರವಲ್ಲ, ಸಾಹಿತಿಗಳಲ್ಲಿ, ಕವಿಗಳಲ್ಲಿ, ಕಲಾವಿದರಲ್ಲಿ. ದೇವನೂರು ಮಹಾದೇವ ಮತ್ತು ಇವರು ಕೇಳಿದ ಈ ಪ್ರಶ್ನೆಗಳಿದೆಯಲ್ಲ, ಇವು ಏನಿದು, ಇಲ್ಲಿ ಏನು ಆಗ್ತಾ ಇದೆ, ನಾವೇನು ಮಾಡ್ತಾ ಬಂದಿದ್ದೀವಿ, ಇದನ್ನು ಒಳಗೊಳ್ಳುವುದು ಹೇಗೆ, ಅಥವಾ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಳಬಲ್ಲೆವು. ಒಂದು ಪೀಳಿಗೆಯ ಲೇಖಕರಲ್ಲಿ ಈ ರೀತಿಯ ಪ್ರಶ್ನೆಯನ್ನು ಹುಟ್ಟಿಸೋದಿದೆಯಲ್ಲ, ಇದು ತೀರಾ ಸಾಮಾನ್ಯವಾದ ಕೆಲಸ ಅಲ್ಲ. ಇದು ಕೇವಲ ಕವಿತೆಯ ಶಕ್ತಿಗಿಂತ ಹೆಚ್ಚಾಗಿ ಜೊತೆಗೇ ಅದರ ಹಿಂದೆ ಇರತಕ್ಕಂಥ ಶಕ್ತಿ ಸಾಮಾಜಿಕವಾದ್ದು ಕೂಡ ಹೌದು, ಮಾನವಿಕವಾದ್ದು ಕೂಡ ಹೌದು, ಮತ್ತು ಇದು ಅಪಾರವಾದ ಸಿಟ್ಟಿನ ಜೊತೆಗೆ ಪ್ರೀತಿಯನ್ನು ಬಯಸುವಂತಹ ಕೆಲಸ ಇದೆ. ಮಹಾದೇವ ಆಗಲಿ, ಸಿದ್ಧಲಿಂಗಯ್ಯ ಅವರಾಗಲಿ ಶತ್ರುವನ್ನು ದ್ವೇಷಿಸಿದರು, ಶತ್ರುವಿನಲ್ಲಿರ್ತಕ್ಕಂಥ ದೌರ್ಬಲ್ಯಗಳನ್ನು, ತಪ್ಪುಗಳನ್ನು ದ್ವೇಷಿಸಿದರು, ವ್ಯವಸ್ಥೆಯನ್ನು ದ್ವೇಷಿಸಿದರು. ಈ ಪ್ರಶ್ನೆ ಬಹಳ ಮುಖ್ಯವಾಗಿತ್ತು ಅಂತ ಕಾಣುತ್ತೆ. ಯಾಕೆಂದರೆ ಒಂದು ಚಳುವಳಿ ಪಡೆದುಕೊಳ್ಳುವ ದಿಕ್ಕುಗಳಿದೆಯಲ್ಲ, ಮಾಡಿಕೊಳ್ಳುವ ಆಯ್ಕೆಗಳಿದೆಯಲ್ಲ, ಆಯ್ಕೆಗಳು ಸಾಮಾನ್ಯವಾಗಿ ಮುಖಂಡರಿಂದ ತೀರ್ಮಾನವಾಗ್ತಾ ಹೋಗುತ್ತೆ. ಅದಕ್ಕೆ ಮುಖಂಡತ್ವವನ್ನು, ನಾಯಕತ್ವವನ್ನು ವಹಿಸಿದ ಈ 3-4 ಜನ ಮಹನೀಯರು ತೋರಿಸಿದ ದಾರಿ ಬಹಳ ಮಹತ್ವಪೂರ್ಣವಾದ್ದು ಅಂತ ಕಾಣುತ್ತೆ. ಸಿದ್ಧಲಿಂಗಯ್ಯನವ್ರ ಬಗ್ಗೆನೇ ಹೇಳೋದಾದರೆ, ಸಿದ್ಧಲಿಂಗಯ್ಯನವರ ಒಂದು ಗುಣ ಎಲ್ಲರೂ ಅವ್ರ ಬಗ್ಗೆ ಹೇಳುವಿರುವುದು, ಆದರೆ ಅವರ ಬರವಣಿಗೆಯಲ್ಲಿ ಕಾಣಿಸದೇ ಇದ್ದರೂ ಕೂಡ ಆ ಬರವಣಿಗೆಗಳ ಒಳಗಿನ ಶಕ್ತಿಯಾಗಿರೋದು ಅವರ ವಿಸ್ತಾರವಾದ ಓದು ಅಂದ್ಕೊಂಡಿದ್ದೀನಿ ನಾನು. ಆಫ್ರಿಕನ್ ದಮನಿತರ ಕಾವ್ಯದ
ತೀರಾ ಆಳವಾದ ಪರಿಚಯವನ್ನು ಮೊದಲಿಂದ ಅವ್ರು ಪಡ್ಕೊಂಡವರೇನೆ. ಪ್ರಪಂಚದ ಬೇರೆ ಬೇರೆ ಭಾಗಗಳ ಶೋಷಿತ ಕಾವ್ಯದ ಕವಿಗಳ ಮತ್ತು ಕಾವ್ಯದ ಪರಿಚಯ ಅವರಿಗೆ ತೀವ್ರವಾಗಿತ್ತು. ನನಗೆ ಇನ್ನೂ ಕೂಡ ನೆನಪಿದೆ, ನಾನು ಕಪ್ಪು ಕವಿತೆ ಅಂತ 100 ಜನ ಆಫ್ರಿಕನ್ ಕವಿಗಳ ಕವಿತೆಗಳನ್ನ ಅನುವಾದ ಮಾಡಿದಾಗ ಅವರು ಫೋನ್ ಮಾಡಿ ಮಾತಾಡಿಬಿಟ್ಟು ಆ ಕೆಲವು ಪದ್ಯಗಳ ಕವಿಗಳ ನಾನು ಅನುವಾದ ಮಾಡಿದ ಬೇರೆ ಕೆಲವು ಪದ್ಯಗಳನ್ನು ಹೇಳಿ, ನಾನು ಈ ಕವಿನ ಮೀಟ್ ಮಾಡಿದ್ದೀನಿ ಸರ್, ಇನ್ನೊಂದು ದೇಶದ ಈ ಕವಿ ಕೂಡ ಅಷ್ಟೇ ಮುಖ್ಯನಾದವನು ಸರ್ ಅಂತ ಸುಮಾರು ಹೊತ್ತು ಚರ್ಚೆ ಮಾಡಿದ್ದು ನನಗೆ ನೆನಪಿದೆ. ನಾನು ಆಫ್ರಿಕನ್ ಕವಿಗಳನ್ನು ಓದಿರುವರೇ ಕಮ್ಮಿ ಅನ್ನೋ ಕಾಲದಲ್ಲಿ ಈ ಮನುಷ್ಯ ಅದನ್ನೆಲ್ಲ ಓದ್ಕೊಂಡಿದ್ರು. ತನ್ನ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗದೆ ಓದನ್ನು ತನ್ನ ಒಳಗನ್ನು ಬೆಳೆಸಿಕೊಂಡಂತಹ ಸಿದ್ಧಲಿಂಗಯ್ಯನವರು ಬಹಳ ಡಿಫ್ರೆಂಟ್ ಆಗಿದ್ದು ಅಂತ ನನಗನ್ಸುತ್ತೆ. ಹಿ ನೆವರ್ ಎಕ್ಸಿಬಿಟೆಡ್ ಹಿಸ್ ಸ್ಕಾಲರ್ಶಿಪ್ ಆರ್ ಹಿಸ್ ವಾಸ್ಟ್ ರೀಡಿಂಗ್. ಮಾತಾಡಬೇಕಾದ್ರೂ ಅಷ್ಟೇ, ಅವ್ರು ಮಾತಾಡ್ತಾ ಇದ್ದರೆ ನಗಿಸುವುದು ಪರಧರ್ಮ ಅನ್ನೋ ಹಾಗೆ ಒಂದೇ ಸಮ ನಗಿಸ್ತಾನೇ ಭಾಷಣ ಮಾಡ್ತಾಯಿದ್ರು. ಅನುಭವಗಳನ್ನ ಹೇಳ್ತಾನೇ ಭಾಷಣ ಮಾಡ್ತಾಯಿದ್ರು. ಅವರಿಗೆ ಪಾಂಡಿತ್ಯ ಎನ್ನುವುದು, ಓದು ಎನ್ನುವುದು ಒಡವೆಯಾಗಿರಲಿಲ್ಲ, ಒಳಗಡೆ ಹರಿತಕ್ಕಂಥ ರಕ್ತವಾಗಿತ್ತು. ಅದು ಅವರು ಆ ಎಲ್ಲ ಓದುಗಳ ಪರಿಣಾಮವಾಗಿಯೇ ಅವರು ಬಳಸಿದ ಆಡು ಮಾತಿದೆಯಲ್ಲ, ಕನ್ನಡದಲ್ಲಿ ಅಲ್ಲಿ ತನಕ ಕವಿಗಳ ಆಡು ಮಾತನ್ನು ಬಳಸಿರಲಿಲ್ಲ ಅಂತಲ್ಲ. ಬೇಂದ್ರೆಯವರಾಗಲಿ, ಕಂಬಾರಾಗಲಿ, ಕುವೆಂಪು ಅವರಾಗಲಿ ಎಲ್ಲರೂ ಕೂಡ ತಮ್ಮ ಕಾಲದಲ್ಲಿ ತಮ್ಮದೇ ಆದ ಬಗೆಗಳಲ್ಲಿ ಆಡು ಮಾತನ್ನ ಬಳಸಿದವರೇ. ಆದರೆ ಸಿದ್ಧಲಿಂಗಯ್ಯನವರು ಬಳಸಿದ ಆಡು ಮಾತಿದೆಯಲ್ಲ, ಇಕ್ರಲ್ಲ ಒದಿರಲ್ಲ, ನೀವು ಕೇಳಿದ್ದೀರ ಅದ್ರ ಬಗ್ಗೆ. ನನ್ನ ಪದ್ಯಗಳನ್ನ ಓದೋಕೆ ನನಗೆ ಅವಕಾಶ ಯಾವಾಗಲೂ ಇಲ್ಲ, ಇಲ್ಲೂ ಇರಲ್ಲ, ಇರಬೇಕಾದ ಅಗತ್ಯ ಇಲ್ಲ. ಆದರೆ ಅದು ಯಾವುದೋ ಒಂದು ಪ್ರದೇಶದ ಪ್ರಾದೇಶಿಕ ಭಾಷೆಯಲ್ಲ, ಪ್ರಾದೇಶಿಕ ಉಪಭಾಷೆಯಲ್ಲ, ಯಾವುದೋ ಒಂದು ಸಮುದಾಯದ ಸಾಮಾಜಿಕ ಉಪಭಾಷೆಯಲ್ಲ. ಆದರೆ ಶಿಷ್ಟರ ಭಾಷೆಯೋ, ಅದುವರೆಗೆ ಕಾವ್ಯಗಳಲ್ಲಿ ಹೇರಳವಾಗಿ ಬಳಕೆ ಆಗ್ತಿದ್ದ ಶಿಷ್ಟ ಭಾಷೆಯೋ ಅದು ಕೂಡ ಅಲ್ಲ. ಅಂಥ ಪದ್ಯಗಳು ಬರೀಲಿಲ್ವೋ ಅದನ್ನೂ ಬರೆದ್ರು ಅವರು. ಹಾಡುಗಳು ಬರೀಲಿಲ್ವಾ, ಹಾಡು ಬರೆದ್ರು. ಲಯಬದ್ಧವಾದ ಕವಿತೆಗಳನ್ನು ಬರೀಲಿಲ್ವಾ, ಅದನ್ನು ಬರೆದ್ರು. ಮತ್ತು ತನ್ನ ಕವಿತೆಯನ್ನು ಓದಬಾರ್ದು ಅಂತ ಹೇಳ್ಕೊಂಡಿದ್ದರಿಂದಾನೇ ಹೇಳೋದಕ್ಕೆ ಅನುಕೂಲವಾಗುವಂಥ ಅನೇಕ ನುಡಿಕಟ್ಟುಗಳನ್ನು ಬಳಸ್ತಾ ಹೋದರು. ನಾವೇನು ಮಾಡಿದ್ವಿ, ಎಲ್ಲ ಕವಿತೆಗಳ ಆಶಯವನ್ನು ನೋಡಿದ್ವಿ ಹೊರತು ಆಕೃತಿಯ ವಿಭಿನ್ನತೆಯನ್ನು ನೋಡಲಿಲ್ಲ. ಕೆಲವು ಸಲ ಏನಾಗುತ್ತೆ, ಕುವೆಂಪು ಅವರ ಲಯಗಳನ್ನು ಬೇಂದ್ರೆಯವರ ಲಯಗಳಿಗಿಂತ ಹೆಚ್ಚಾಗಿ ಸಿದ್ಧಲಿಂಗಯ್ಯನವರು ಬಳಸ್ಕೊಂಡ್ರು ಅಂತ ಕಾಣುತ್ತೆ. ಆ ಮಾತ್ರಾಗಣದ ಲಯಗಳಿದೆ, ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು, 3 ಮಾತ್ರ, ಇಂಥ ಎಷ್ಟೊಂದು ಪದ್ಯಗಳು ಬರೆದಿದ್ದಾರೆ. ಅಂದರೆ ಅದೆಲ್ಲ ಕೂಡ ಲಯವನ್ನು ಬಿಟ್ಟು ಕೊಡದೆ ಆಡು ಮಾತನ್ನು ಒಳಗಡೆ ಸೇರಿಸೋದು ಹೇಗೆ? ಈ ದೊಡ್ಡ ಚಾಲೆಂಜನ್ನು ಅವರು ತುಂಬ ಚಿಕ್ಕ ಪುಟ್ಟ ಕವಿತೆಗಳಿಂದ ಹಿಡಿದು ಅಲ್ಲೇ ಕುಂತವರೇ ರೀತಿಯ ದೊಡ್ಡ ಕವಿತೆಯವರೆಗೆ ಅದನ್ನು ಬಳಸ್ಕೊಂಡ್ರು. ಈ ಬಳಸುವಿಕೆ ಒಂದೇನಾಗುತ್ತೆ ಅಂದರೆ, ಕಥಾ ಸಾಹಿತ್ಯ ಬೀರುವ ಪರಿಣಾಮ ಬರವಣಿಗೆಗೆ ಸೀಮಿತವಾಗುವುದರಿಂದ ಕವಿತೆಗಳು ಅದಕ್ಕಿಂತ ಹೆಚ್ಚು ಜನಗಳನ್ನ ಮುಟ್ಟುತ್ತೆ ಅನ್ನೋದ್ರ ಬಗ್ಗೆ ನನಗೇನು ಅನುಮಾನ ಇಲ್ಲ. ಅದರಲ್ಲೂ ಕೂಡ ಸಿದ್ಧಲಿಂಗಯ್ಯನವ್ರ ಥರದ ಕವಿತೆಗಳಂತೂ ಇನ್ನಷ್ಟು ಹೆಚ್ಚು ಪ್ರಮಾಣದಲ್ಲಿ ಮುಟ್ಟುತ್ತೆ. ಇವತ್ತಿಗೂ ಕೂಡ ಸಾಕಷ್ಟು ತುಂಬ ತೀವ್ರವಾದ, ತುಂಬ ಮಹತ್ವದ ದೇವನೂರು ಮಹಾದೇವರ ಕಥೆಗಳಿದೆಯಲ್ಲ, ಕುಸುಂಬಾಲೆ ಸೇರಿದಂತೆ, ಒಡಲಾಳವು ಸೇರಿದಂತೆ, ಅವರ ಬರವಣಿಗೆ ಇರಬಹುದಾದ ರೀಚ್ ಇದೆಯಲ್ಲ, ಸಿದ್ಧಲಿಂಗಯ್ಯನವರ ಕವಿತೆಯ ರೀಚ್ಗೂ ಇರತಕ್ಕಂಥ ವ್ಯತ್ಯಾಸ ಇದೆಯಲ್ಲ, ಈ ವ್ಯತ್ಯಾಸ ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡು. ಒಂದು ಬೆಟರ್, ಒಂದು ಅಲ್ಲ ಅಂತಲ್ಲ ನಾನು ಹೇಳ್ತಾ, ಆ ರೀತಿಯ ಮೌಲ್ಯಮಾಪನ ಮಾಡೋ ಆಸೆಯೂ ಇಲ್ಲ ನನಗೆ, ಅವಶ್ಯಕತೆಯೂ ಇಲ್ಲ. ಆದರೆ ರೀಚ್ ಯಾವ ಥರದ್ದು? ಕನ್ನಡದ ಮುಖ್ಯ ಲೇಖಕರೇ ಕೆಲವರು ಕುಸುಂಬಾಲೆ ಓದಿಲ್ಲ, ಒಡಲಾಳ ಅರ್ಥ ಆಗಿದೆ, ಕುಸುಂಬಾಲೆ ಅರ್ಥ ಆಗಲಿಲ್ಲ ಅಂತಂದಾಗ ಆ ರೀಚಿನ ಸ್ವರೂಪ ಏನು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದರಲ್ಲಿ ಸಿದ್ಧಲಿಂಗಯ್ಯನವರು ತೋರಿಸಿದ ದಾರಿ ಇದೆಯಲ್ಲ, ಆ ದಾರಿನ ನಂತರ ಬಂದವರು ಬಳಸಬೇಕಾದ ಪ್ರಮಾಣದಲ್ಲಿ ಬಳಸಲಿಲ್ಲ. ಮತ್ತು ದಲಿತ ಸಾಹಿತ್ಯದ, ಬಂಡಾಯ ಸಾಹಿತ್ಯದ ಬಹುಪಾಲು ಕವಿಗಳು ನವ್ಯದ ಲಯಗಳಿಗೆ, ನವ್ಯದ ಹಾದಿಗೆ ಮರಳಿ ಗದ್ದಿದಂತೆ ಬರೆದದ್ದು ರಮೇಶ್ ಅರವಲಿ ಅಂತ ಕೆಲವು ಅಪವಾದಗಳನ್ನು ಬಿಟ್ಟರೆ ಹಾಡುಗಳು ಯಾಕಿಷ್ಟು ಕಮ್ಮಿ ಬಂತು ಅನ್ನೋ ಪ್ರಶ್ನೆ
ಹುಟ್ಕೊಳ್ತಾನೆ ಹೋಗುತ್ತೆ. ಇನ್ನೊಂದು, ಸಿದ್ಧಲಿಂಗಯ್ಯನವರ ವೈಚಾರಿಕತೆಯ ಬೆಳವಣಿಗೆ ಇದೆಯಲ್ಲ, ಸ್ವಲ್ಪ ಕುತೂಹಲಕಾರಿಯದ್ದು. ಅವರು ಮೊದಲು ಮಾರ್ಕ್ಸ್ವಾದವನ್ನು ಸಾಕಷ್ಟು ಇಷ್ಟಪಟ್ಟವರು. ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಒಂದು ಬಗೆಯ ಸಂಕೋಲೆಯನ್ನು ಬಿಟ್ಟು ಇನ್ನೊಂದು ಬಗೆಯ ಸಂಕೋಲೆ ಒಳಗಡೆ ಹೋದವರು ಅಂತ ಪದ್ಯ ಬರೆಯೋಕ್ಕೆ ಸಾಧ್ಯ ಆಗಿತ್ತು ಅವರ ಮೊದಲ ಸಂಕಲನಗಳಲ್ಲಿ. ಆದರೆ ಬರ್ತಾ ಬರ್ತಾ ಅವರು ಅಂಬೇಡ್ಕರ್ ವಾದ, ಮಾರ್ಕ್ಸ್ವಾದ ಎರಡನ್ನೂ ಒಳಗೊಳ್ಳುವ ಪ್ರಯತ್ನವನ್ನು ಮೀರಿ ಎರಡನ್ನೂ ಮೀರ್ತಾನು ಹೋದರು ಅಂತ ಕಾಣುತ್ತೆ. ಇದು ಕವಿತೆಗಳಲ್ಲಿ ಹೇಗಾಯಿತು ಅನ್ನೋ ಮಾತು ಬೇರೆ ಥರದಲ್ಲಿ ನೋಡಬೇಕಾಗುತ್ತೆ. ಹಾಗೆ ನೋಡೋಕೆ ಹೋದರೆ ಲೋಹಿಯಾ ಮುಂತಾದ ಸಮಾಜವಾದಿಗಳ ಪ್ರಭಾವ ಸಿದ್ಧಲಿಂಗಯ್ಯನವರ ಬರವಣಿಗೆಯಲ್ಲಿ ಆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇವೆಲ್ಲ ಕೂಡ ಸೂಕ್ಷ್ಮ ಕೇಳಿಕೊಂಡಾಗ ಒಬ್ಬ ಕವಿಯ ವ್ಯಕ್ತಿತ್ವ ಮತ್ತು ತಿಳುವಳಿಕೆಗಳನ್ನು ರೂಪಿಸಿದ ಸಂಗತಿಗಳಾಗನ್ನು ನೋಡ್ಕೋಬಹುದು. ಕ್ರಮೇಣ ಏನಾಯಿತು, ಅವರ ಬರವಣಿಗೆಯಲ್ಲಿ ಕೋಪ ಮತ್ತು ನೋವುಗಳ ಪ್ರಮಾಣದಲ್ಲಿ ವ್ಯತ್ಯಯವಾಗ್ತಾ ಹೋಗಿತ್ತು ಅಂತ ಕಾಣುತ್ತೆ. ಯಾವಾಗ ಒಬ್ಬ ಕವಿ ಕೋಪ ಮಾಡ್ಕೋಬೇಕು, ಯಾವಾಗ ನೋಯಬೇಕು, ಕೋಪ ಮಾಡಿಕೊಂಡ್ರೆ ಏನೂ ಆಗಲ್ಲ ಅಂತ ಗೊತ್ತಾದಾಗ ಏನು ಮಾಡಬಹುದು, ಈ ರೀತಿಯ ಪ್ರಶ್ನೆಗಳು ಅವರ 2 ಸಂಕಲನ ಹೊಲೆಮಾದಿಗರ ಹಾಡು ನೋಡಿದ್ಬಿಟ್ಟು ನಂತರದ ಸಾವಿರಾರು ನದಿಗಳು ನೋಡೋ ವೇಳೆಗಾಗಲೇ ಈ ವ್ಯತ್ಯಾಸ ನಮ್ಮ ಗಮನ ಸೆಳೆಯುತ್ತೆ ಅಂತ ಕಾಣುತ್ತೆ. ಹೋರಾಟದ ಹಾಡುಗಳಿಂದ ಒಳನೋಟಗಳ ಕಡೆಗೆ ಅವರು ಮಾಡಿದ ಪ್ರಯಾಣ ಇದೆಯಲ್ಲ, ಈ ಪ್ರಯಾಣದ ಸ್ವರೂಪ ಏನು? ಇನ್ನೊಂದು ಅವರ ಕವಿತೆಯಲ್ಲಿ ಬರವಣಿಗೆಯಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ ಅಲ್ಲಿ ಧಾರ್ಮಿಕ ನಂಬಿಕೆಗಳ ಆಧ್ಯಾತ್ಮಿಕತೆಯ ಸಂಪೂರ್ಣವಾದ ಗೈರು ಹಾಜರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವನೂರು ಮಹಾದೇವರ ಬರವಣಿಗೆಯೂ ಸೇರಿದಾಗೆ ಅನೇಕ ದಲಿತ ಸಾಹಿತಿಗಳು ಹಾಗೆ ತಮ್ಮ ಜನಾಂಗಿಕ ಪುರಾಣಗಳ ಒಂದು ಸತ್ವವನ್ನು ಒಳಗೊಳ್ಳುವ ಪ್ರಯತ್ನ ಮಾಡಿದ್ರೆ ಸಿದ್ಧಲಿಂಗಯ್ಯನವರು ಅದನ್ನು ಸಂಪೂರ್ಣವಾಗಿ ನಿರಾಕರಣೆ ಮಾಡಿಕೊಂಡೇ ಬರೆದರು. ಅವರು ಗ್ರಾಮ ದೇವತೆಗಳ ಬಗ್ಗೆ ಪುಸ್ತಕ ಬರೆದರೂ ಕೂಡ ಗ್ರಾಮ ದೇವತೆಗಳನ್ನು ಕೂಡ ಗೇಲಿ ಮಾಡೋದಕ್ಕೆ ಒಂಚೂರು ಕೂಡ ಹಿಂಜರಿಯೋದಿಲ್ಲ. ನಮ್ಮ ಕಾವ್ಯವನ್ನು ನಮ್ಮೆಲ್ಲರ ಪೂರ್ವಿಕನಾದ ಮಲೆಯ ಮಾದೇಶ್ವರನಿಗೆ ಅರ್ಪಿಸಿದ ದೇವನೂರು ಮಹಾದೇವ ಹಾಗೆ ಗ್ರಾಮ ದೇವತೆಗಳನ್ನು ಗೇಲಿ ಮಾಡಿದ ಸಿದ್ಧಲಿಂಗಯ್ಯರ ನಡುವೆ ಇರತಕ್ಕಂಥ ಹೋಲಿಕೆಯಷ್ಟೇ ಮುಖ್ಯವಾದ್ದು, ವ್ಯತ್ಯಾಸ ಕೂಡ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆಯೇ ಕವಿಗೂ ಮತ್ತು ಅವನ ವ್ಯಕ್ತಿತ್ವಕ್ಕೆ ಸಂಬಂಧ ಇದೆಯಲ್ಲ, ಮಹಾದೇವರ ಮೌನ, ಸಿದ್ಧಲಿಂಗಯ್ಯನವರ ಮಾತುಗಾರಿಕೆ, ಇವೆರಡೂ ಕೂಡ ಒಂದು ಸನ್ನಿವೇಶದ 2 ಮುಖಗಳು, 2 ದಾರಿಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರ ಯಾವ ಕವಿತೆಯ ಬಗ್ಗೆ ಹೇಳದೇ ಇದ್ದರೂ ಕೂಡ ಅಲ್ಲೇ ಕುಂತವರ ಬಗ್ಗೆ ಒಂದಷ್ಟು ಮಾತುಗಳು ಹೇಳದೇ ಇದ್ದರೆ ನನಗೆ ಸಮಾಧಾನ ಇದೆ. ಇವತ್ತಿಗೂ ಕೂಡ ನಾನು ಅದನ್ನು ಕನ್ನಡದ ಅತ್ಯುತ್ತಮ ರಾಜಕೀಯ ಕವಿತೆಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಆ ಕವಿತೆ ರಾಜಕಾರಣ, ನಾಟಕೀಯತೆ, ಗೇಯತೆ, ಸತ್ಯ, ಕೋಪ, ದುಃಖ, ಅಸಹಾಯಕತೆ ಇವೆಲ್ಲವನ್ನು ಒಳಗೊಳ್ಳುವ ಮತ್ತು ಆರ್ತವಾಗಿ ಯಾರು ನಮ್ಮನ್ನು ಶೋಷಣೆ ಮಾಡಿದ್ರೋ, ಕಷ್ಟ ಕೊಟ್ಟರೋ ಅಲ್ಲೇ ಕುಂತವರೇ ಅವರು, ಅಲ್ಲೇ ಕುಂತವರೇ, ಅಲ್ಲೇ ಕುಂತವರೇ ಅವರು, ಅಲ್ಲೇ ಕುಂತವ್ರೆ ಅಂತ ಹೇಳ್ತಾರಲ್ಲ. ಈ ಇಡೀ ಪದ್ಯ ಓದೋದು ನನ್ನ ಈ ಭಾಷಣದಷ್ಟೇ ಮುಖ್ಯವಾದ್ದು ಅಂದ್ಕೊಂಡಿದ್ದೀನಿ ಹಾಗೆ ನೋಡೋಕೆ ಹೋದರೆ. ಅದಕ್ಕೇ ಲಂಕೇಶ್ ಅವರು ಕೂಡ ತಮ್ಮ ಅಕ್ಷರ ಹೊಸ ಕಾವ್ಯದಲ್ಲಿ ಬರೀ ಹೇಳಬೇಕಾದ್ರೆ ಇದ್ರ ಬಗ್ಗೆ ಮಾತು ಹೇಳಿಬಿಟ್ಟು ಈ ಪದ್ಯ ಹಾಕೋತಾರೆ. ಇರಲಿ, ಇಲ್ಲಿ ರಾಜಕೀಯ ತಿಳುವಳಿಕೆ, ನಾಟಕೀಯತೆ, ಪ್ರತಿನಿಧೀಕರಣ ಎಲ್ಲನೂ ಮಾಡ್ತಾ ಹೋಗ್ತೀವಿ. ನಾವೇನು ಮಾಡ್ತಿರ್ತೀವಿ, ಕನ್ನಡ ಸಂಸ್ಕೃತಿ ಪರಿಸರದಲ್ಲೇ ಆಗ್ತಾ ಇರತಕ್ಕಂಥದ್ದು, ವ್ಯಕ್ತಿಯನ್ನು ನೋಡಿ, ವ್ಯಕ್ತಿಯ ಬೆಳವಣಿಗೆಯನ್ನು ನೋಡಿ ಅವನ ಬರವಣಿಗೆಯ ಬೆಲೆ ಕಟ್ಟಬೇಕಾ, ಬರವಣಿಗೆಯನ್ನು ವ್ಯಕ್ತಿಗಿಂತ ಅಲಾಯದವಾಗಿ ನೋಡಿ ಅದನ್ನು ಪ್ರತ್ಯೇಕವಾಗಿ ಪರಿಶೀಲಿಸೋಕ್ಕಾಗಲ್ವಾ ಅನ್ನೋ ಪ್ರಶ್ನೆ ಕೇಳಿಕೊಂಡ್ರೆ ನಮ್ಮ ಉತ್ತರ ತುಂಬ ನಿರಾಶಾದಾಯಕವಾಗುತ್ತೆ ಅನಿಸುತ್ತೆ. ನಮಗೆ ಕೃತಿಗಿಂತ ಕೃತಿಕಾರನ ಬದುಕು ಮುಖ್ಯವಾದಾಗ ಅದು ಕೃತಿಗೂ ಮಾಡೋ ಅನ್ಯಾಯ ಮತ್ತು ಚರಿತ್ರೆಗೂ ಮಾಡೋ ಅನ್ಯಾಯವಾಗಿ ಕಾಣುತ್ತೆ ಅಂತ ಕಾಣುತ್ತೆ. ಹಾಗಾಗಿ ಸಿದ್ಧಲಿಂಗಯ್ಯನವರ ಒಟ್ಟು ಬರವಣಿಗೆಯನ್ನು ಹೀಗೆ ನೋಡುವ ಅಗತ್ಯ ಇದೆ. ಹಾಗೆಯೇ ಅವರು ಕೂಡ ಕಾವ್ಯಕ್ಕಿಂತ ಭಿನ್ನವಾದ ಬೇರೆ ನಾಟಕ ಇದೆ. ಆ ನಾಟಕಗಳು ಬೀದಿ ನಾಟಕಗಳಲ್ಲಿ ಮತ್ತು ಅದರ ಆಚೆಗೆ ಎಷ್ಟು ಪ್ರಭಾವಶಾಲಿಯಾಗಿ ಏನಾಗಿದೆ, ನಮ್ಮಲ್ಲಿ ಈಚಿನ ದಿನಗಳಲ್ಲಿ ರಂಗದಲ್ಲಿ ಯಶಸ್ವಿಯಾದ ನಾಟಕಗಳ
ಸಾಹಿತ್ಯಿಕವಾದ ಮೌಲ್ಯಮಾಪನ ಆಗೋದಿಲ್ಲ. ಸಾಹಿತ್ಯಿಕವಾಗಿ ಯಶಸ್ವಿಯಾದ ನಾಟಕಗಳಿಗೆ ರಂಗಪ್ರವೇಶದ ಅವಕಾಶವೇ ಸಿಕ್ಕೋದಿಲ್ಲ. ಈ ಬಿರುಕು ಸ್ವಲ್ಪ ಕಾಲ ಹೋದಂಗಿತ್ತು, ಮತ್ತು ಅದೇ ಸ್ಥಿತಿಗೆ ನಾವು ವಾಪಸ್ ಬಂದಿದ್ದೀವಿ. ಮೋಸ್ಟ್ ಆಫ್ ಅವರ್ ಥಿಯೇಟರ್ ಪ್ರೊಡಕ್ಷನ್ಸ್ ನೆವರ್ ಕಮ್ ಔಟ್ ಅ ಲಿಟರಿ ವರ್ಕ್ಸ್. ಸಿದ್ಧಲಿಂಗಯ್ಯನವರ ಹಲವು ನಾಟಕಗಳಿಗೆ ಈ ರೀತಿಯ ನಿರ್ಲಕ್ಷ್ಯ ಆಗುತ್ತೆ ಅಂತ ಕಾಣುತ್ತೆ. ಅದೇ ರೀತಿ ಸಿದ್ಧಲಿಂಗಯ್ಯನವರ ಊರು ಕೇರಿ ಆತ್ಮಕಥೆಗಳ 3 ಸಂಪುಟಗಳಿದೆಯಲ್ಲ, ಅವು ಅವರ ಗೆಳೆಯರಾಗಿದ್ದ ಡಿ ಆರ್ ನಾಗರಾಜ್ ಅವರು ಬಡವರ ನಗುವಿನ ಶಕ್ತಿ ಎನ್ನುವ ಮಾತನ್ನು ಬಳಸ್ತಾರೆ. ಆ ಬಡವರ ನಗುವಿನ ಶಕ್ತಿ ಯಾವ ಥರದ್ದು ಅನ್ನೋದು ಇನ್ನೂ ಕೇಳ್ಕೊಳ್ಬೇಕಾದ್ದೇ. ಬಡವರ ನಗುವಿನ ಶಕ್ತಿಯಾಗಲಿ, ಬಡವರ ಅಳುವಿಗಾಗಲಿ, ನಗುವಿಗಾಗಲಿ, ಕೋಪಕ್ಕಾಗಲಿ, ದುಃಖಕ್ಕಾಗಲಿ ಯಾವುದಕ್ಕೂ ಬೆಲೆ ಇಲ್ಲ ಅನ್ನೋ ಒಂದು ವಿಚಿತ್ರವಾದ ಕಾಲದಲ್ಲಿ ನಾವು ಬದುಕಿರಬೇಕಾದ್ರೆ, ಬಡವರ ಇವೆಲ್ಲವೂ ಕೂಡ ಬಡವರಿಗೆ ಭೂತ ಆರಿಸ್ಕೊಳ್ಳೋ ಬೇತಾಳ ಆರಿಸ್ಕೊಳ್ಳೋ ಅನ್ನೋ 2 ಆಯ್ಕೆಗಳನ್ನ ಕೊಡುವಂಥ ಕಾಲದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದು ನನ್ನ ಪೀಳಿಗೆಯ ಅಥವಾ ನಮಗಿಂತ ಹಿಂದಿನ ಪೀಳಿಗೆಯವರು ಇರಬಹುದು, ನಮ್ಮ ನಂತರದ ಪೀಳಿಗೆಯವರು ಇರಬಹುದು, ನಮ್ಮ ಮನಸ್ಸನ್ನು ಕವಿದಿರುವ ಅಸಹಾಯಕತೆಗೆ ಸಾಕ್ಷಿಯಾಗಿ ಕೂಡ ಉಳಿಯುತ್ತೆ. ಏಕೆಂದರೆ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಹುಟ್ಕೋತಾ ಹೋಗುತ್ತಲ್ಲ. ಇಂಥ ಪ್ರಶ್ನೆಗಳನ್ನು ಸಿದ್ಧಲಿಂಗಯ್ಯನವರು ಕೂಡ ಕೇಳಿಕೊಂಡರು ಅಂತ ನಾನು ಅಂದ್ಕೊಂಡಿದ್ದೇನೆ. ಉತ್ತರಗಳನ್ನು ಕೊಟ್ಟುಕೊಂಡರು, ಕಂಡುಕೊಂಡರು ಅನ್ನೋ ಪ್ರಶ್ನೆ ಬರಲ್ಲ. ಯಾರೂ ಕೂಡ ಏನೂ ಮಾಡಲಾಗದ ಸನ್ನಿವೇಶದಲ್ಲಿ ಯಾರೋ ಒಬ್ಬರು ಏನೂ ಮಾಡಲಿಲ್ಲ ಅಂದ್ಕೊಳ್ಳೋದು ತುಂಬ ಅನಗತ್ಯವಾದ ಆಪಾದನೆ ಅಂದ್ಕೊಂಡಿದ್ದೇನೆ. ಆದರೆ ನನ್ನ ಕಣ್ಣೆದುರಿಗೆ ಕವಿಯಾಗಿ ಬೆಳೆದು ಕನ್ನಡ ಕವಿಗಳ ಮೇಲೆ, ಕನ್ನಡ ಓದುಗರ ಮೇಲೆ, ಸಾಹಿತ್ಯಾಸಕ್ತರ ಮೇಲೆ, ಒಂದು ತನ್ನ ನಂತರದ ಪೀಳಿಗೆಗಳ ಮೇಲೆ ಅಪಾರವಾದ ಪರಿಣಾಮವನ್ನು ಬೀರಿದ ಸಿದ್ಧಲಿಂಗಯ್ಯನವರು ಕೇವಲ ನೆನಪಾಗಿ ಉಳಿಯುವುದು ಬೇಡ, ಅವರ ಕವಿತೆ ನಮ್ಮಲ್ಲಿ ಜೀವಂತವಾಗುವ ಬಗೆಗಳನ್ನು ನಾವು ಕಂಡುಕೊಳ್ಳಬೇಕು, ಆ ಕವಿತೆಯೂ ಕಂಡುಕೊಳ್ಬೇಕು ಅಂತ ನನ್ನ ಅಪೇಕ್ಷೆ.